ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಅರಣ್ಯ ವನ್ಯಗಳ ನಡುವೆ ಮೈಸೂರಿನ ಎತ್ತರದ ಚಾಮುಂಡಿ ಬೆಟ್ಟದ ಮೇಲಿರುವ ದೇವಿಯ ಪವಿತ್ರ ಕ್ಷೇತ್ರ. ಇಲ್ಲಿ ಶಿವಶಕ್ತಿಯ ದೈವಿಕ ಶಕ್ತಿ ಸದಾ ಪ್ರಬಲವಾಗಿದೆ. ನಿಗೂಢತೆ, ಭಕ್ತಿ ಹಾಗೂ ಇತಿಹಾಸದ ಮಹತ್ವವನ್ನು ಸಾರುವ ಈ ಕ್ಷೇತ್ರದಲ್ಲಿ ದಿನಂಪ್ರತಿ ಸಾವಿರಾರು ಭಕ್ತರು ತಮ್ಮ ಮನದಾಳದ ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ. ಈ ದಿವ್ಯ ಆಲಯ ನೂರಾರು ವರ್ಷಗಳ ಇತಿಹಾಸವನ್ನು ತನ್ನಲ್ಲಿಟ್ಟುಕೊಂಡಿದೆ. ರಾಜವಂಶರ ಭಕ್ತಿಯಿಂದ ಹಿಡಿದು ಜನಸಾಮಾನ್ಯರ ನಂಬಿಕೆಯವರೆಗೆ ಈ ಸ್ಥಳ ದೇವಿಯ ಮಹಿಮೆಯಿಂದ ತೇಲುತ್ತಲೇ ಇದೆ. ಇಂದಿಗೂ ಅನೇಕರ ನಂಬಿಕೆಯ ನೆಲೆಯಾಗಿರುವ ಈ ಪವಿತ್ರ ಸ್ಥಳ ಇತಿಹಾಸ, ಸಂಪ್ರದಾಯ ಮತ್ತು ಶ್ರದ್ಧೆಗೂ ಜೀವಂತ ಸಾಕ್ಷಿಯಾಗಿದೆ. ದೇವಿಯ ಕೃಪೆ ಬಯಸುವ ಎಲ್ಲರಿಗೂ ಇದು ಒಂದು ಆಧ್ಯಾತ್ಮಿಕ ತಾಣ. ಬನ್ನಿ, ತಾಯಿಯ ಕೃಪೆಗೆ ಶರಣಾಗೋಣ. ಚಾಮುಂಡೇಶ್ವರಿ ದೇವಸ್ಥಾನವು ಚಾಮುಂಡಿ ಬೆಟ್ಟದ ತುದಿಯಲ್ಲಿರುವ ಹಿಂದೂ ದೇವಾಲಯ. ಇದು ಭಾರತದ ಕರ್ನಾಟಕ ರಾಜ್ಯದ ಅರಮನೆ ನಗರಿ ಮೈಸೂರಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಚಾಮುಂಡೇಶ್ವರಿಯನ್ನು ಕರ್ನಾಟಕದ ಜನರು ನಾಡದೇವಿ ಎಂದು ಕರೆಯುತ್ತಾರೆ, ಅಂದರೆ ರಾಜ್ಯದ ದೇವತೆ ಎಂದರ್ಥ. ಇದು ಸಮುದ್ರ ಮಟ್ಟದಿಂದ ಸುಮಾರು 3300 ಅಡಿ ಎತ್ತರದಲ್ಲಿದೆ. ದುರ್ಗಾದೇವಿಯು ರಾಕ್ಷಸ ರಾಜ ಮಹಿಷಾಸುರನನ್ನು ಅವನ ಆಳ್ವಿಕೆಯಲ್ಲಿದ್ದ ಈ ಬೆಟ್ಟದ ತುದಿಯಲ್ಲಿ ಕೊಂದಳು ಎಂದು ನಂಬಲಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನವನ್ನು ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ ಮತ್ತು 18 ಶಕ್ತಿಪೀಠಗಳಲ್ಲಿ ಇದು ಒಂದಾಗಿದೆ. ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನು ಕ್ರೌಂಚಪುರಿ ಎಂದು ಕರೆಯುತ್ತಿದ್ದರಿಂದ ಇದನ್ನು ಕ್ರೌಂಚಪೀಠ ಎಂದು ಕರೆಯಲಾಗುತ್ತದೆ. ಸತಿಯ ಕೂದಲು ಇಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ. 3000 ಅಡಿ ಎತ್ತರದ ಬೆಟ್ಟದ ಶಿಖರಕ್ಕೆ 1000 ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಬೆಟ್ಟದ ಮೇಲೆ 700ನೇ ಮೆಟ್ಟಿಲಲ್ಲಿ ಸ್ವಲ್ಪ ದೂರದಲ್ಲಿ ಸಣ್ಣ ಶಿವನ ದೇವಾಲಯವಿದೆ. ಅದರ ಮುಂದೆ ಬೃಹತ್ ಗ್ರಾನೈಟ್ ನಂದಿ ಇದೆ. ನಂದಿಯು 15 ಅಡಿಗಿಂತ ಹೆಚ್ಚು ಎತ್ತರವಾಗಿದ್ದು 24 ಅಡಿ ಉದ್ದವಿದೆ ಮತ್ತು ಅದರ ಕುತ್ತಿಗೆಯ ಸುತ್ತಲೂ ಸೊಗಸಾದ ಗಂಟೆಗಳಿವೆ. ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನವನ್ನು ಚಾಮುಂಡಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇವಿಯ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿಟ್ಟು ದೇವಸ್ಥಾನದ ಸುತ್ತಲೂ ಕೊಂಡೊಯ್ಯಲಾಗುತ್ತದೆ. ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ಅದು ನವರಾತ್ರಿ. ಮೈಸೂರು ದಸರಾವನ್ನು ಕರ್ನಾಟಕದ ರಾಜ್ಯದಲ್ಲಿ ನಾಡ ಹಬ್ಬ ಎಂದು ಆಚರಿಸಲಾಗುತ್ತದೆ. ನವರಾತ್ರಿಯ ಸಮಯದಲ್ಲಿ ನವದುರ್ಗೆಯರು ಎಂದು ಕರೆಯಲ್ಪಡುವ ದೇವಿಯ 9 ವಿಭಿನ್ನ ಅಂಶಗಳನ್ನು ಚಿತ್ರಿಸಲು ವಿಗ್ರಹವನ್ನು 9 ವಿಧಗಳಲ್ಲಿ ಅಲಂಕರಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಬಲಗೈಯಲ್ಲಿ ಖಡ್ಗ ಮತ್ತು ಎಡಗೈಯಲ್ಲಿ ನಾಗರಹಾವನ್ನು ಹೊಂದಿರುವ ಮಹಿಷಾಸುರನ ಪ್ರತಿಮೆಯು ಇಲ್ಲಿನ ಪ್ರಮುಖ ಲಕ್ಷಣವಾಗಿದೆ. ದಂತಕಥೆಗಳ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸನು ಸ್ವರ್ಗ ಮತ್ತು ಭೂಮಿಯಲ್ಲಿ ವಿನಾಶಗಳನ್ನು ಉಂಟು ಮಾಡುತ್ತಿದ್ದನು. ಬ್ರಹ್ಮನು ಅವನಿಗೆ ಅವನನ್ನು ಯಾರು ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಉಡುಗೊರೆಯಾಗಿ ನೀಡಿದ್ದನು. ಈ ಕಾರಣಕ್ಕಾಗಿ ಮಹಿಷಾಸುರನು ಪ್ರತಿಯೊಂದು ಯುದ್ಧವನ್ನು ಗೆಲ್ಲುತ್ತಿದ್ದನು. ದೇವತೆಗಳು ಬ್ರಹ್ಮನ ವರಕ್ಕೆ ಒಂದು ಲೋಪದೋಷವನ್ನು ಕಂಡುಕೊಂಡರು. ದುರ್ಗಾದೇವಿಗೆ ಮಹಿಷಾಸುರನಿಗಿಂತ ಬಲಶಾಲಿಯಾಗಲು ದೈವಿಕ ಶಕ್ತಿಯನ್ನು ನೀಡಲಾಯಿತು. ಚಾಮುಂಡೇಶ್ವರಿ ದೇವಿ ತನ್ನ ಹೊಸ ಶಕ್ತಿಗಳು ಮತ್ತು ಸಿಂಹವನ್ನು ತನ್ನ ವಾಹನವನ್ನಾಗಿಟ್ಟುಕೊಂಡು ಅವಳು 10 ದಿನಗಳ ಕಾಲ ಬೆಟ್ಟದ ಮೇಲೆ ಮಹಿಷಾಸುರನೊಂದಿಗೆ ಹೋರಾಡಿ ಅಂತಿಮವಾಗಿ ಅವನನ್ನು ಕೊಂದಳು. ಹಾಗಾಗಿ ಈ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ. ಅವಳ ಗೌರವಾರ್ಥವಾಗಿ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂದು ಹೆಸರಿಸಲಾಯಿತು. ಈ ದಿನವನ್ನು ದೇಶದಾದ್ಯಂತ ದಸರಾ ಎಂದು ಆಚರಿಸಲಾಗುತ್ತದೆ. ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಶಕ್ತಿ ತತ್ವದ ಜೀವಂತ ಪ್ರತಿಮೆಯಾದ ಚಾಮುಂಡೇಶ್ವರಿ ತಾಯಿ ಭಕ್ತರಲ್ಲಿ ನಂಬಿಕೆ, ಧೈರ್ಯ ಮತ್ತು ಆತ್ಮಶಕ್ತಿಯನ್ನು ತುಂಬುವ ದೇವತೆ. ಮೈಸೂರಿನ ಎತ್ತರದ ಬೆಟ್ಟದ ಮೇಲೆ ತಾಯಿಯ ದರ್ಶನ ಪಡೆದ ಪ್ರತಿ ಕ್ಷಣವೂ ಒಂದು ದೈವಿ ಅನುಭವ. ಇಲ್ಲಿಯ ಪವಿತ್ರ ವಾತಾವರಣ, ದೇವಾಲಯದ ಶಿಲ್ಪಕಲೆ ಮತ್ತು ಪ್ರಾಚೀನ ಇತಿಹಾಸವು
ದೇವಿಯ ಮಹಿಮೆಯನ್ನು ಪ್ರತಿದಿನವೂ ಸಾರುತ್ತಿವೆ. ಇಂಥ ಪವಿತ್ರ ಸ್ಥಳದ ಬಗ್ಗೆ ಇನ್ನಷ್ಟು ಭಕ್ತಿಪೂರ್ಣ ಮಾಹಿತಿಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ.